ನಿಜವಾಗಿ ನುಡಿದಿನಲ್ಲಿ ಹೇಳ್ಬೇಕು. ಸಬ್ಜೆಕ್ಟ್ ಏನೀಗ? ಶ್ರೀಮಾನ್ ಕುಮಾರಸ್ವಾಮಿ ಅವರು ಚೀಫ್ ಮಿನಿಸ್ಟರ್ ಆಗಿ ಕೂತ್ಕೊಂಡಿದ್ದಾರೆ. ಅದನ್ನು ಪೂರ್ವವಾಗಿ ಎಲ್ಲರೂ ಅಕ್ಸೆಪ್ಟ್ ಮಾಡಬೇಕಾ ಬೇಡನ ಅಷ್ಟೇ. 2 ನಿಮಿಷ ಕೆಲಸ ಇದು. ಎಸ್ ಹೇಳ್ಬೋದು, ನೋಡೋದು ಅಷ್ಟೇ. ಬೇಕಾದಷ್ಟು ಚರ್ಚೆಗಳು ಎಲ್ಲಿದೆ ಅಂದ್ರೆ ಬಡವರ ಬಗ್ಗೆ. ಅದು ನೆಕ್ಸ್ಟ್ ವೀಕ್ ನಾವು ಮಾತಾಡಿರ್ಬೋದು, ಇಲ್ಲ ನಾಳೆ ಶುರು ಮಾಡಿರ್ಬೋದು. ನಾವು ಏನ್ ಮಾತಾಡ್ತೀವಿ ಅಂದ್ರೆ ಬರೀ ವೇದಾಂತ ಸಿದ್ಧಾಂತ, ಇಲ್ಲ ಈ ಸಾಕು ಮಾತಾಡೋಣ. ಯಾವುದು ಗೊತ್ತಿಲ್ಲ, ಯಾವ್ದು ಬಗ್ಗೆ ಗೊತ್ತಿಲ್ಲ ಸಬ್ಜೆಕ್ಟ್ ಮಾತಾಡಿದ್ರೆ ಅದು ವೇದಾಂತ. ಅದೇ ವೇದಾಂತ. ಇಟ್ ಈಸ್ ದ ಯಾವ್ದು ಗೊತ್ತಿಲ್ಲ, ಯಾವ್ದ್ರ ಬಗ್ಗೆ ನಾವು ಸ್ವರ್ಗ ಆಗಿರ್ಕಾದಲ್ಲ, ನಾವು ಯಾರು ನೋಡಿಲ್ಲ, ಅದ್ರ ಬಗ್ಗೆಲ್ಲ ಮಾತಾಡೋದಲ್ಲ ವೇದಾಂತ. ಕಣ್ಮುಂದೆ ಏನೇನು ಗೊತ್ತಿದೆ ಅದು ಸಿದ್ಧಾಂತ. ಇದು ಯಾವುದರಲ್ಲಿ ಸಿದ್ಧಾಂತ ಈ ಕಡೆನ ಆ ಕಡೆನ, ವೇದಾಂತ ಆ ಕಡೆನ ಈ ಕಡೆನ. ತಾವು ನಮ್ಮ ಜಡ್ಜ್ಮೆಂಟ್ ಕೊಡ್ಬೇಕು. ತಾವು ಜಡ್ಜ್ಮೆಂಟ್ ಕೊಡಿ ಸಾಕಿದ್ರೆ ತಮ್ಮ ಕೋಪ ಬರುತ್ತೆ. ಯಾವ ಕ್ವಶನ್ ವಿಚಾರನೆ ಹೇಳ್ತೀರಿ, ಯಾವ್ದ್ರ ಬಗ್ಗೆ ಮಾತಾಡೋಕ್ಕಾಗತ್ತೆ? ತಾವು ನೋಡಿ ಇರ್ಬೋದು, ದೊಡ್ಡ ಲಾಕ್ ಅಂಡ್ ಕೀ, ಒಂದೊಂದು ಬೀಗ, ಇನ್ನೊಂದು ಬೀಗದ ಕೈ ಇಲ್ವಾ? ಬೀಗ ಕೈ ಇಲ್ಲ ಇರುತ್ತೆ. ಇದು ಕೆಲವು ಟೈಮ್ ಅಲ್ಲಿ ಲಾಕ್ ಮಾಡಿ ನೋಡಿದ್ರ ಸರಿಯಾಗಿ ಲಾಕ್ ಆಗೋದಿಲ್ಲ. ಸುಮ್ಮನೆ ಹಂಗೆ ಪ್ರೆಸ್ ಯಾರು ತೆಗೆದ್ರೆ ಓಪನ್ ಆಗ್ಬಿಡ್ತದೆ. ಅದನ್ನು ಲಾಕ್ ಅಂಡ್ ಕೀನೇ. ಕರೆಕ್ಟ್ ಆಗಿ ಲಾಕ್ ಮಾಡಿ ಏನೇನು ಫೋರ್ಸ್ ಮಾಡಿ ಇರ್ತಾರೋ ಓಪನ್ ಆಗೋದಿಲ್ಲ. ಅದನ್ನು ಲಾಕ್ ಅಂಡ್ ಕೀನೇ. ಮುಂದೆ ಇರೋದು ಯಾವುದು, ಈಗಿರೋದು ಯಾವುದು? ಕರೆಕ್ಟ್ ಆಗಿ ಕೀ ಲಾಕ್ ಸಿಕ್ಕಾಕೊಂಡ್ರೆ ಅದು ಒಳ್ಳೆ ಲಾಕ್, ಡೂಪ್ಲಿಕೇಟ್ ಸಿಕ್ಕಿದ್ರೆ ಅದು ಡೂಪ್ಲಿಕೇಟ್. ಈಗ ಬಿಜೆಪಿ ಅವರ ಬಗ್ಗೆ ಚರ್ಚೆ ಏನಂದ್ರೆ ಜಾತಿವಾದಿಗಳು, ಮತವಾದಿಗಳು ಎಲ್ಲ ದೇವರಿಗೆ ಬಂದ್ರೆ ಹಿಂಗೆ ತಿರ್ಕೊಂಡು ಹೋಗೋರು ನಾವಲ್ಲ. ಎಷ್ಟು ಸುಳ್ಳು ನಾವು ಜನ ಕೇಳ್ಕೊಂಡಿದ್ರಿ ನೋಡಿ. ಸತ್ಯಾಂಶ ಇಲ್ಲ. ಎಷ್ಟು ಜನ ಈ ಹೌಸ್ನಲ್ಲಿ ವಿ ವಿಲ್ ನಾಟ್ ಪ್ಲೇ ಗಾಡ್ ಅನ್ನೋ ಒಂದು ಸರ್ಟಿಫಿಕೇಟ್ ಮಾಡ್ಕೊಳ್ಳಿ ನೀವು. ಅವ್ರ ಕಾನ್ಸ್ಟಿಟ್ಯೂಷನ್ ಕಲಿಸಿ ಇವರೆಲ್ಲ ದೇವ್ರ ನಮಸ್ಕಾರ ಹೇಳೋದಿಲ್ಲ. ಎಲೆಕ್ಷನ್ ಚುನಾವಣೆ ಬಂದ್ರೆ 1 ನಿಮಿಷ ಇರಿ, ನೀವಿರ್ಬೋದು, ಯಾರಾದ್ರೂ ಒಬ್ರು ಇಟ್ಕೊಂಡು ಹೇಳ್ಬಿಡೋದಾ? ಫಾರೆಸ್ಟ್ ಎಲ್ಲ ತಿಕ್ಕಾಗಿರುತ್ತೆ, ನಿಲ್ಲೋಕ್ಕಾಗತ್ತಾ? ಯಾವ್ದೋ ಒಂದು ಫಾರೆಸ್ಟ್ ಅಲ್ಲಿ ಸ್ಯಾಂಡ್ಲ್ವುಡ್ ಟ್ರೀ ಒಂದಿದೆ, ಈ ಫಾರೆಸ್ಟ್ ಎಲ್ಲ ಸ್ಯಾಂಡ್ಲ್ವುಡ್ ಟ್ರೀ ನಿಲ್ಲೋಕ್ಕಾಗತ್ತಾ? ನೀವಿರ್ಬೋದು, ಬಿಕಾಸ್ ಯುವರ್ ಪಾಲಿಸಿ ಇಸ್ ಕಮ್ಯುನಿಸ್ಟ್. ಅದಕ್ಕೋಸ್ಕರ ನಾವೆಲ್ಲ ಇರಬೇಕು ಅವಶ್ಯಕತೆ ಇಲ್ಲ. ಒಂದು ನಿಮಿಷ ನಾನು ಯಾಕೆ ಚೀಟ್ ಆಗ್ಬೇಕೀಗ? ನೋಡಿ ಮಾನ್ಯ ಅಧ್ಯಕ್ಷರೇ, ನಾಸ್ತಿಕರೆಲ್ಲರೂ ಮಾರ್ಕ್ಸ್ವಾದಿಗಳಲ್ಲ, ಆಸ್ತಿಕರೆಲ್ಲ ದೈವವಾದಿಗಳಲ್ಲ. ಅದನ್ನ ರಾಜೇಂದ್ರ ನೋಡಿ ತಿಳಿದ್ರೆ ಒಳ್ಳೇದು. ಯಾಕಂದ್ರೆ ಮಾರ್ಕ್ಸಿಸ್ಟ್ ಮಾತ್ರ ದೇವರನ್ನು ಪೂಜೆ ಮಾಡೋದಿಲ್ಲ, ನಂಬೋದಿಲ್ಲ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ. ವಿ ರಾಮಸ್ವಾಮಿ ನಾಯಕರಿದ್ದಾರೆ ನಮಗೆ ಉದಾಹರಣೆ. ಅವರೆಂದು ಮಾರ್ಕ್ಸಿಸ್ಟ್ ಏನಲ್ಲ, ಅವ್ರು ದೇವರನ್ನು ವಿರೋಧ ಮಾಡಿದವ್ರೆ. ನಾಸ್ತಿಕರೆಲ್ಲರೂ ಮಾರ್ಕ್ಸ್ವಾದಿಗಳಲ್ಲ, ಮಾರ್ಕ್ಸ್ವಾದಿಗಳು ನಾಸ್ತಿಕರೆಲ್ಲ ದೇವರ ಭಕ್ತರು ಅಲ್ಲ. ನಾಸ್ತಿಕ ಮತ್ತು ಆಸ್ತಿಕ ಅಂತಕ್ಕಂಥ ಅದರ ವಾಕ್ಯಾರ್ಥವನ್ನ ಬಹಳ ತಪ್ಪಾಗಿ ಭಾವಿಸ್ತೇವೆ. ದೇವರ ಅಸ್ತಿತ್ವ ಅಥವಾ ಅದರ ಅಸ್ತಿತ್ವ ಇಲ್ಲ ಅನ್ನೋದ್ರ ಮೇಲೆ ಆಸ್ತಿಕ ನಾಸ್ತಿಕ ನಿಂತಿಲ್ಲ. ವೇದ ಪ್ರಮಾಣವನ್ನು ಒಪ್ಪದೇ ಇರತಕ್ಕಂಥವನು ನಾಸ್ತಿಕ, ವೇದ ಪ್ರಾಮಾಣ್ಯವನ್ನು ಒಪ್ಪತಕ್ಕಂಥವನು ಆಸ್ತಿಕ. ಅದು ದೇವರ ಅಸ್ತಿತ್ವ ಅದು ಅಲ್ಲ ಅಂತಕ್ಕಂಥದ್ದಲ್ಲ. ಯಾಕಂದ್ರೆ ಹಿಂದೂ ಧರ್ಮದಲ್ಲಿ ಷಡ್ದರ್ಶನಗಳಲ್ಲಿ ಚಾರ್ವಾಕ ಮತ್ತು ಈ ತರದಲ್ಲಿ ಇರ್ತಕ್ಕಂಥವ್ರನ್ನು ಕೂಡ ಒಪ್ಪಿದ್ದಾರೆ. ಆದ್ದರಿಂದ ಆ ತರದ ಪ್ರಶ್ನೆ. ಆದರೆ ವೇದಗಳ ಪ್ರಾಮಾಣಿಕೃತವನ್ನು ಒಪ್ಪದೇ ಇರತಕ್ಕಂಥವ್ರು ನಾಸ್ತಿಕರು ಅಂತ ಹೇಳಿದ್ರೆ, ವೇದಗಳು ಪ್ರತಿಪಾದನೆ ಮಾಡಿದಂತ ತತ್ವ ಏನು ಅನ್ನತಕ್ಕಂಥದ್ದನ್ನು ನೋಡ್ಬೇಕಾಗುತ್ತೆ ನಾವು. ಅಂದ್ರೆ ವೇದಗಳನ್ನ ಪ್ರಾಮಾಣೀಕೃತ ಮಾಡದೇ ಇರ್ತಕ್ಕಂಥವ್ರು ನಾಸ್ತಿಕರು ಅಂತ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ವೇದಗಳು ಪ್ರತಿಪಾದನೆ ಮಾಡಿದಂತ ಸಿದ್ಧಾಂತವನ್ನು ವಿರೋಧ ಮಾಡಿದವರು. ವೇದಗಳು ಪ್ರತಿಪಾದನೆ ಮಾಡಿದಂತ ಸಿದ್ಧಾಂತ ಯಾವುದು, ಅದನ್ನು ವಿರೋಧ ಮಾಡತಕ್ಕಂಥವ್ರು ನಾಸ್ತಿಕರು. ವೇದಗಳು ಪ್ರತಿಪಾದನೆ ಮಾಡಿದ್ದೆ ಏನಂತ, ಇಲ್ಲಿ ಒಬ್ಬ ಸೃಷ್ಟಿಕರ್ತ ಇದ್ದಾನೆ, ಆ ಸೃಷ್ಟಿಕರ್ತ ಕ್ರಿಯೇಟರ್ ಈಸ್ ಆಮ್ನಿಪೊಟೆಂಟ್ ಪವರ್. ದಟ್ ಈಸ್ ದ ಹೋಲ್ ಕ್ರಕ್ಸ್ ಆಫ್ ದಿ ವೇದಾಸ್. ಅಂಡ್ ದಟ್ ವಿತ್ ದಟ್ ಫಿಲಾಸಫಿ ದಿ ಹೋಲ್ ವೇದಾಸ್. ವೇದಗಳಲ್ಲೂ ಕೂಡ ಇವತ್ತು ನೀವು ಋಗ್ವೇದದ ಪ್ರಥಮ ಭಾಗದಲ್ಲಿ ದೇವರ ಪ್ರಸ್ತಾಪನೆ ಇಲ್ಲ. ಹಾಗಾದ್ರೆ ಋಗ್ವೇದದ 2ನೇ ಹಂತಕ್ಕೆ ಬಂದಾಗ ನೀವು ಎಲ್ಲಾ ದೇವರುಗಳನ್ನು ನೋಡ್ತೀರಿ, ಉಪನಿಷತ್ತುಗಳು ಬಂದಾಗ ದೇವರುಗಳ ಅವತಾರಗಳನ್ನು ನೋಡ್ತೀರಿ. ದಟ್ ಈಸ್ ನಾಟ್ ದಿ ಕರೆಕ್ಟ್.
ಈಗ ಹಿಸ್ಟ್ರಿ ಕ್ಲಾಸ್ ಇಲ್ಲ, ಇದು ಋಗ್ವೇದ, ಯಜುರ್ವೇದ, ಸಾಮವೇದ, ಈ ವೇದಗಳೆಲ್ಲ ನಾನು ಮುಂದೆ ಒಂದೇ ಮಾತಲ್ಲಿ ಹೇಳ್ಬಿಟ್ರೆ ಇಲ್ವಾ? ಇದೆ ಆಸ್ತಿಗನೋ ಇಲ್ಲ ನಾಸ್ತಿಗನಲ್ಲ, ಎಲ್ಲ ಕಲ್ಪನೆ. ಒಂದು ಆಸ್ತಿಗನೋ ಒಂದು ನಾಸ್ತಿಗನೋ ಇಬ್ರು ಫ್ರೆಂಡ್, ನಾನು ಸೀರಾ ಬೇಟಿ ತರ. ಒಂದು ರೂಮ್ ನಲ್ಲಿ ನಾವಿಬ್ರು ಇದ್ರು. ಆಸ್ತಿಗನ್ ಹೇಳ್ತಾನೋ, ನೋಡಿ ಸ್ವಿಚ್ ಹಾಕಿದ ತಕ್ಷಣ ಲೈಟು ಎಲ್ಲ ದೇವರು ಮುನಿ. ನಾಸ್ತಿಗನ್ ಕೋಪ ಬಂದಿದೆ, ಸ್ವಿಚ್ ಆಫ್ ಮಾಡಿಬಿಟ್ರು. ಈಗೇನು ಹೇಳ್ತೀರಿ ನೀವು? ಈಗ ಹೇಳಿದ್ರಿಲ್ಲ ಲೈಟ್ ಹಾಕಿದ ತಕ್ಷಣ ದೇವರಿದ್ದಾರು, ನಾನು ಆಸ್ತಿಗರು, ದೈವ ಭಕ್ತಿ ಇದೇನಿಲ್ಲ, ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದಾನೆ, ಏನ್ ಮಾಡ್ತೀನಿ ಹೇಳಿದ್ರು ಆಸ್ತಿಗೇನು. ಆಸ್ತಿ ನನ್ಗೇನ್ ಹೇಳಿದ್ರು ಗೊತ್ತಾ? ದೇವ್ರ ನಿದ್ರೆ ಮಾಡ್ಕೊಂಡಿದ್ರಿ ನೀವು. ಇದೆಲ್ಲ ಕಲ್ಪನೆ. ಯಾವ ದೇವರು ನಿದ್ರೆ ಮಾಡ್ಕೊಂಡು ನೋಡಿರೋದು? ಯಾವ ದೇವರು ಎದ್ದು ಮುಖ ತೋರಿಸಿದ್ರೆ ಇದೆಲ್ಲ ಸುಳ್ಳು ಸೊವೆ. ಒಂದು ಆತ್ಮ ತೃಪ್ತಿಗೋಸ್ಕರ ನಮಸ್ಕಾರ ಇರೋದು. ಶ್ರೀಮಾನ್ ದೇಶಪಾಂಡೆ ಅವರು ರೀಸೆಂಟ್ ಫಾರ್ಮರ್ ಚೀಫ್ ಮಿನಿಸ್ಟರ್ ಜಯೇಶ್ ಪಟೇಲ್ ಅವರ ಕಾಲದಲ್ಲಿ ಒಂದು ಚರ್ಚೆ ಆಗಿದೆ. ಅದರ ರೈತ ರಾಂಗ್. ಆವತ್ತು ಪೊಳ್ಳೆಯಾರ ಹಾಲು ಕುಡಿಯೋದು ಗಣೇಶ ದೊಡ್ಡ ಚರ್ಚೆ. ಆವತ್ತು ಅಲ್ಲಿಂದ ಕೂತ್ಕೊಂಡು ಹೇಳಿದ್ರು, ನಾನು ನೋಡಿದ್ರೆ ನಮ್ಮ ಮನೆಯಲ್ಲೇ ಗಣೇಶ ಹಾಲು ಕುಡಿದಿದ್ದೇನೆ. ಹೀಗೆ ಸುಮ್ಮನೆ ಆಮೇಲೆ ಇಲ್ಲ ಮನೆಯಲ್ಲಿ ಹೇಳಿದ್ರು, ನೀವೇ ಹೇಳಿದ್ರು, ನಾನೇ ನೋಡಿದ್ವಿ, ನಾನ್ ನೋಡಿದ್ವಿ. ಅದೆಲ್ಲಿ ನೋಡಿದಾರ? ಬೀದಿಯಲ್ಲಿ ಹೋಗಿ ನೋಡಿದಾರ? ಮನೆಯಲ್ಲೇ ಪೂಜೆ ಮಾಡೋ ಟೈಮ್ನಲ್ಲಿ ಇರ್ಲಿ. ನಾವು ಹೇಳಿದ್ರು. ಆವತ್ತು ನಾನು ಅಬ್ಜೆಕ್ಷನ್ ಮಾಡಿದೆ ಇಲ್ಲಿಂದು. ಯಾವ ಗಣೇಶ ಯಾವ ಪುಳಿಯಾರಿಗೆ ಕರ್ಕೊಂಡು ಬಂದು ಇಲ್ಲೇ ತೋರಿಸಿ ಹಾಲು ಕೊಡೋಣ, ಅವ್ರು ಕುಡಿತಾ ಇಲ್ಲೋ ನೋಡೋಣ ಅಂತ ಕೇಳಿ. ಅಲ್ಲಿ ಕೂತ್ಕೊಂಡಿರೋ ಟೈಮ್ನಲ್ಲಿ ನಿಮ್ಗೆ ದೇವ್ರು ಬೇಕು, ಇಲ್ಲಿ ಕೂತ್ಕೊಂಡಿರೋ ಟೈಮ್ನಲ್ಲಿ ನಿಮ್ಗೆ ದೇವ್ರು ಬೇಡಣ. ಹೆಂಗೆ ನ್ಯಾಯ? ಧರ್ಮ ಎಲ್ಲಿದೆ? ಇವ್ರು ಬೇಡ ಅಂತ ಹಿಡಿಲ್ಲ, ಇವ್ರು ಬೇಡ ಅಂತ ಹಿಡಿಲ್ಲ. ಇವ್ರಿಲ್ಲ ನಮ್ಮ ಮಣ್ಣು ಅವ್ರಿಗೆ ಬರ್ತೇವೆ. ದೇವರ ಪ್ರಶ್ನೆಗೆ ಬಂದಿಲ್ಲ. ಈಗ ಅವ್ರ ಕೋಮುವಾದಿಗಳು ಯಾವ್ದರಿಂದ ಹೇಳ್ತೀರಿ? ಜಾಸ್ತಿ ಅರ್ಥ ಗಾಡ್, ಪೂಜೆ ಮಾಡೋದು, ದೈವ ಭಕ್ತಿ, ಜಾತಿ ಮೇಲೆ, ಇದೆಲ್ಲ ಒಂದೆಲ್ಲ ಬೇರೆ ಅಪಾರ. ಇದು ಬ್ರಾಹ್ಮಣರು ಗುಂಪುಗಳ ತರ ಬೇರೆ ಇದನ್ನೆಲ್ಲ ಇಟ್ಕೊಂಡಿದೆ ಮಾತಾಡೋದು. ಸ್ವಾಮಿ ಬಿಜೆಪಿ ಅವರು ದೇವ್ರ ಗುಡಿಗೆಲ್ಲ ಹೋದ್ರು. ಶ್ರೀಮಾನ್ ವಾಟರ್ ನಾಗರಾಜ್ ಅವರು ಮಾತಾಡೋ ಟೈಮ್ನಲ್ಲಿ ಕನ್ನಡ ಮೇಲೆ ಅಪಾರ ಪ್ರೀತಿ ಇಟ್ಕೊಂಡು ಮಾತಾಡೋರು. ನಮ್ಮ ರಾಜ್ಯ ಕನ್ನಡ ರಾಜ್ಯ, ಮಂದಿನ ಮಗ, ಇದೆಲ್ಲ ನಾವು ಹೇಳೋದು. ತಮಿಳ್ನಾಡು ದೇವ್ರಿಗೆ ಹೋದ್ರು ಇವರೆಲ್ಲ. ತಿರುನೆಲ್ಲಾರು ತಮಿಳ್ನಾಡು, ಪಳನಿ ತಮಿಳ್ನಾಡು, ತಿರುಪತಿ ಆಂಧ್ರ, ಇಲ್ಲಿ ದೇವರೇ ಇಲ್ವಾ? ಭಾಷೆ ಮಾತ್ರ ಕನ್ನಡ ನಾಡು, ಮಣ್ಣಿನ ಮಗ ನಾವೆಲ್ಲ. ಇದೆಲ್ಲ ತಮಾಷೆ ಸುಳ್ಳು. ತಿರುಪತಿ ಧರ್ಮಸ್ಥಳ ಇಲ್ಲ ಕರ್ನಾಟಕ, ಇಲ್ಲಿ ಹೌದು ಸ್ವಾಮಿ. ನಾನ್ ಕುಡಿಗೆ ಅಷ್ಟು ಹೋಗೋದ್ರ, ನೀವು ಹೋಗೋದಿಲ್ಲ, ನಿಮ್ಗೆ ಗೊತ್ತಿದೆ ನೋಡಿ. ಇದೆಲ್ಲ ಜಸ್ಟ್ ಫಾರ್ ದ ಡಿಸ್ಕಷನ್, ಇಟ್ ಮೇ ಬಿ ಗುಡ್, ಮಾಡೋಣ. ಅದೆಲ್ಲ ಒಂದು ಹೆಲ್ತಿಯಾಗಿ ಡಿಸ್ಕಷನ್ ಇರಲಿ. ಬಟ್ ಆ ತರ ಹೆಲ್ತಿ ಡಿಸ್ಕಷನ್ ತಗೊಳ್ಬೇಕು. ಶ್ರೀಮಾನ್ ಕುಮಾರಸ್ವಾಮಿ ಬೇಕಾ ಬೇಡ? ಈಗ ಎಲ್ರಿಗೂ ಚುನಾವಣೆ ಮೇಲೆ ಭಯ ಇದೆ, ನಿಜಾನೇ. ನಾವು ಕೆಲವರು ಹೇಳ್ಬೋದು, ನನಗೇನು ಭಯ ಇಲ್ಲ, ನಾನು ಹೋಗಿದ ತಕ್ಷಣ ಓಟ್ ಹಾಕಿದ್ರೆ ಜನ ಹಾಕ್ಬಿಡ್ತಾರೆ. ಜನ ಏನಷ್ಟು ಈಸಿ ಇಲ್ಲ ಹೇಳ್ಬೋದು. ಅದು ಏನೋ ಅಪ್ಪಿತಪ್ಪಿ ಯಾರೋ ಒಬ್ಬರಿಬ್ರು ಸಿಕ್ಕೋದು. ಶ್ರೀಮಾನ್ ಖರ್ಗೆ ಸಾಹೇಬ್ರಿಗೂ, ಶ್ರೀಮಾನ್ ಧರ್ಮ್ ಸಿಂಗ್ ಸಾಹೇಬ್ರಿಗೂ ಅಂತವ್ರು. ಬಿಕಾಸ್ ದೇ ಕ್ಯಾನ್ ಚಾಲೆಂಜ್, ದೇ ಆರ್ ಪ್ರೂವ್ 6 times, 7 times, 8 times. ನಂತರ ಶಾಸಕರ ಗತಿಗೆ ಏನು ಗೊತ್ತಾ ಸ್ವಾಮಿ? ನನಗೆ ಕಾಂಗ್ರೆಸ್ ಅಲೈನ್ಸ್ ಇಲ್ಲ, ಜನತಾದಳ ಅಲೈನ್ಸ್ ಇಲ್ಲ, ಬಿಜೆಪಿ ಅಲೈನ್ಸ್ ಇಲ್ಲ, ಯಾರ ಅಲೈನ್ಸ್ ಇಲ್ಲ. ಅವರು ಸ್ಟ್ಯಾಂಡ್ ಓನ್ ಲೆಗ್, ವಿ ಆರ್ ಸ್ಟ್ಯಾಂಡಿಂಗ್ ಇನ್ ಅವರ್ ಓನ್ ಲೆಗ್, ನಾಟ್ ಪ್ಯಾರಸೈಟ್. ನಮ್ಗೆ ಎಷ್ಟು ಕಷ್ಟ ಇರ್ಬೋದು ಅಂತ ಅವ್ರು ನೋಡಿದಿರಾ? ನಿಮ್ಗೆ ತಮಾಷೆ ಆಗಿದೆ ಚುನಾವಣೆ ಅಂದ್ರೆ. ನಾವು ಚುನಾವಣೆಯಲ್ಲಿ ಗೆಲ್ಲಬೇಕಂದ್ರೆ ತೋರಿಸ್ಬೇಕು. ಬಸ್ ಸ್ಟ್ಯಾಂಡ್ ಇದು, ರೋಡ್ ಮಾಡಿದ್ವಿ, ಕುಡಿಯೋಕೆ ನೀರು ಕೊಟ್ಟಿದ್ವಿ, ಏನು ತೋರಿಸಿದ್ರು ಓಟ್ ಹಾಕಲ್ಲ. ಇಲ್ಲ, ಅದು ನಿಮ್ ಕಡೆ, ನನ್ ತರ ತೋರಿಸಲೇಬೇಕು. ಇದೇಗಿದೆ ನೋಡಿ, ತೋರಿಸಿದ್ರೆ ಆಗೋದಿಲ್ಲ, ಅದು ತೋರಿಸಿದ್ರೆ ಆಗೋದ, ತೋರಿಸಲೇಬೇಕಾಗುತ್ತೆ. ಒಳ್ಳೆದಾಗಿ ಇಲ್ವಾ? ತೋರಿಸ್ಬೇಕು. ತಾಯಿ ತನ್ನ ಮಗನಿಗೆ ಹೇಳ್ಬೇಕು, ಇದು ನನ್ನ ತಂದೆಯನ್ನು ತೋರಿಸ್ಬೇಕು. ಇಲ್ಲಂದ್ರೆ ಅವನು ಯಾರನ್ನ ತಂದೆಯನ್ನು ಕರೀತಾನ? ಕರೀತಾನ?
ಆಗುತ್ತೆ. ಅದಕ್ಕೆ ಏನು ವಾದ ಇಲ್ಲಿ ಅಂದ್ರೆ, ಇವರೆಲ್ಲ ಹೋಗಿ ಗುಡಿಗೆ ಎಲ್ಲ ದೇವರು ನೋಡಿ ನಮಸ್ಕಾರ ನಮಸ್ಕಾರ ಹೇಳಿರ್ತಾರ, ಜನದಾದವರೆಲ್ಲ ಗುಡಿಗೆಲ್ಲ ಹೋಗಿ ದೇವ್ರಿಗೆ ಟಾಟಾ ಟಾಟಾ ಏನ್ ಬಿಟ್ಟು ಬಂದಿರ್ತಾರ, ಎಲ್ಲ ನಮಸ್ಕಾರನೇ ಹೇಳಿರೋದು. ಅದು ಇಲ್ಲಿ ಮುಖ್ಯ ಇಲ್ಲ. ನಾವು ಈ ಸದನದ ಒಳಗಡೆ ಕಾನ್ಸ್ಟಿಟ್ಯೂಷನ್ ಮೇಲೆ ಚಾಲೆಂಜ್ ಮಾಡಿ ಅದ್ರ ಬಗ್ಗೆ ಮಾತಾಡೋದ ಅವಶ್ಯಕತೆ ಇಲ್ಲ. ಬಟ್ ಫ್ರಾಂಕ್ಲಿ ವಿಲ್ ಸ್ಪೀಕ್, ವಿ ಆರ್ ನಾಟ್ ಅಗೇನ್ಸ್ಟ್ ಎನಿಬಡಿ. ಇದು ಸರಿಯಾ ಇಲ್ವಾ? ಒಂದು ವಾಕ್ ಇಡೀ ಥ್ರೂಔಟ್ ಇಂಡಿಯಾ ಈ ಸೈಟೇಷನ್ ಇರಬೇಕು. AAR ಸೋನ್ಸೋ 2006 ಶ್ರೀಮಾನ್ ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಕಾಲದಲ್ಲಿ ಮಿಸ್ಟರ್ ವಾಟರ್ಲಾಲ್, ಶ್ರೀರಾಮ್ ರೆಡ್ಡಿ, ರಾಜೇಂದರ್ ಇಂಥವ್ರು ಮಾಡಿದ್ದಾರೆ. ಹೀಗೆ ನಾವು ಇವ್ರಿಗೆ ಎಗೇನ್ಸ್ಟ್ ಹೋಗಿ ನಾಳೆ ಈ ಕಡೆ ಇರೋರೆ ಶ್ರೀಮಾನ್ ಧರ್ಮಸಿಂಗ್ ಅವರ ಚೀಫ್ ಮಿನಿಸ್ಟರ್ ಅಲ್ಲಿ ಕೂತ್ಕೊಂಡ್ರೆ ನನಗೆ ಮಂತ್ರಿ ಕೊಡ್ತಾರ? ಅವತ್ತು ನೋಡಿ ಎಷ್ಟು ಜನ, ನಾನ್ ಡೆಲ್ಲಿಲಿಂದ ತಗೊಂಡು ಬರ್ತೇನೆ, ನಾನ್ ಜಪಾನ್ನಿಂದ ತಗೊಂಡು ಬರ್ತೇನೆ, ನಮ್ಗೆ ಈ ಮಂತ್ರಿ ಬೇಕು. ನಮ್ಗಿಲ್ಲ ಸ್ವಾಮಿ. ನಾವು ಮಾಡಿದ್ವಿ ಏನಂದ್ರೆ, ಆ ಕಾನ್ಸ್ಟಿಟ್ಯೂಷನ್ ಏನಿದೆ, 10th ಶೆಡ್ಯೂಲ್ ಏನಿದೆ, ಒಂದು ಅರ್ಥ ಆಗ್ಬೇಕು ಅನ್ನೋ ಅಷ್ಟೇ. ಅದು ಬಂದ್ರೆ ಇರೋ ಹೋದ್ರೆ ನಮ್ಗೆ ಏನಂದ್ರೆ 3 ವರ್ಷ ಇದು ಇರಬೇಕು ಸಭೆ. ಅಟ್ಲೀಸ್ಟ್ 3 ವರ್ಷ ನಾವು MLA-ಗಳಾಗಿರ್ಬೇಕು, ಜನ ಮುಂದೆ ಹೋಗ್ಬೇಕು. ಎಲ್ಲರೂ ಇರೋದಾನೆ ನಿಮ್ಗೂ ಮಾತ್ರ ಇಲ್ಲ, ಈ ಕಡೆನೂ ಇದೆ ಈ ಕಡೆ ಇದೆ. ಇದರಲ್ಲಿ ಯಾರು ಕೇರ್ ಮಾಡೋದಿಲ್ಲ ಅಂದ್ರೆ ದ ರಿಯಲ್ ಲೀಡರ್ಸ್ who thinks about the political party, who thinks about the realism. ನೆಕ್ಸ್ಟ್ ಚುನಾವಣೆಯಲ್ಲಿ ಗೆದ್ದು ಬರಬೇಕು, ನಮ್ಮ ಪಕ್ಷ ಇರಬೇಕು, ನಾವು ಸೋಲ ಇರಬೇಕು ಅನ್ನೋ ದ ರಿಯಲ್ ಲೀಡರ್ಸ್ ವಿಲ್ ಥಿಂಕ್. 90% ಆಫ್ ಪೀಪಲ್ ವಿಲ್ ಥಿಂಕ್ ನೆಕ್ಸ್ಟ್ ಚುನಾವಣೆ, ಅಪ್ಪ ಕುಮಾರಸ್ವಾಮಿ ಒಳ್ಳೆ ಕತೆ ಒಳ್ಳೇದು ಮಾಡಿದ್ದಾರೆ ಸ್ವಾಮಿ, 3 ವರ್ಷ ಎಸ್ಕೇಪ್ ಆಗಿದ್ದನ್ನು ಏನೋ ಎಷ್ಟು ಜನ ಇದ್ದಾರೆ ಒಳಗಡೆ ಹೇಳ್ತಿರಲಿಲ್ವ? ಸತ್ಯವಾಗಿದೆ. ಇಟ್ ಈಸ್ ಇನ್ ಎ ಫ್ಯಾಮಿಲಿ ಫೈಟ್, ಇನ್ನರ್ ಫೈಟ್. ಜನತಾದಳದಲ್ಲಿ ಶ್ರೀಮಾನ್ ಸಿದ್ದರಾಮಯ್ಯ ಅವರು ಎವ್ರಿಬಡಿ ವಿಲ್ ಅಪ್ರಿಷಿಯೇಟ್, ಇಟ್ಸ್ ಎ ವೆರಿ ಗುಡ್ ಫಿನಾನ್ಸ್ ಮಿನಿಸ್ಟರ್, ನೋ ಡೌಟ್. ಡಿಸಿಪ್ಲೈನ್, ಡೀಸೆಂಟ್, ಸಿಂಪ್ಲಿಸಿಟಿ, ನೋ ಡೌಟ್. ಇಟ್ ಈಸ್ ದೇರ್ ಫೈಟ್. ನಮ್ಗೇನು ನೋವು? ಅವ್ರು ತೆಗೆದಿದ್ದಾರೆ. ಇದು ಸಭೆಗೆ ಜನಕ್ಕೆ ಹೋಗ್ಬೇಕಾ? ಜನಗೆ ಏನಂದ್ರೆ, ಆಯ್ತಪ್ಪ ಯಾರು ತೆಗೆದಿದ್ದಾರೆ ಈ ಓರ್ದಲ್ಲಿ ಮುಗಿಸ್ಬಿಡ್ರಪ್ಪ ಬೇಗ. ದಟ್ ಇಸ್ ಫೈಟ್. ಸೆಕೆಂಡ್, ಕುಮಾರಸ್ವಾಮಿ ಅವರು 35 ಜನ ಇಟ್ಕೊಂಡು, ಬಿಜೆಪಿ 79 ಜನ ಇಟ್ಕೊಂಡು, ಕಾಂಗ್ರೆಸ್ ಸುಮಾರು 64 ಜನ ಇಟ್ಕೊಂಡು, ನಾವೆಲ್ಲ ಸೇರಿ ಪಾಸ್ಟ್ 2 years ವರ್ತ್ಫುಲ್ ಚೀಫ್ ಮಿನಿಸ್ಟರ್ ಮಿಸ್ಟರ್ ಧರ್ಮಸಿಂಗ್ ವರ್ತ್ ಅವ್ರ ಮುಂದೆ ನಾವು ಈಗ ಭಾಷಣ ಮಾಡೋದು. ಅವ್ರು ಮಾತ್ರ ಚೀಫ್ ಮಿನಿಸ್ಟರ್ ಇಲ್ಲ ಅಂದ್ರೆ ಟ್ರಾಫಿಕ್ ಹೋಗ್ಬಿಟ್ಟಿರ್ಬೋದು, ನಾವೆಲ್ಲ ಭಾಷಣ ಮಾಡೋದ ಅವಶ್ಯಕತೆ ಇಲ್ಲ. ವಾಟ್ ವಿ ಆರ್ ಸ್ಪೀಕಿಂಗ್ ಹಿಯರ್ ಬಿಕಾಸ್ ಆಫ್ ದ ಚೀಫ್ ಮಿನಿಸ್ಟರ್ ಆಫ್ ಇಂಡಿಯಾ. ಯಾಕೆ ಇಷ್ಟು ಏನಿದೆ ಅಂದ್ರೆ, ಕುಡಿಯೋ ನೀರು ನಮ್ಮ ಊರಿಗೆ ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ. ಎಸ್, ಐ ಶುಡ್ ಬಿ ಲಾಯ್ಕ್ ಟು ಯು ಡ್ರಿಂಕಿಂಗ್ ವಾಟರ್. ಸಣ್ಣ ಪುಟ್ಟ ಕೆಲಸ, ರೋಡ್ಗಳು, ಅದು ಇನ್ನೂ ಶುರುವಾಗಿಲ್ಲ. ಜನತಾದಳ ಅವರು ಕಾಂಗ್ರೆಸ್ ಅವರು ಸರಿ ಇಲ್ಲ, ಕಾಂಗ್ರೆಸ್ ಅವರು ಸರಿ ಇಲ್ಲ, ಬಟ್ ಯಾವಾಗಲೂ ಅವ್ರು ಧರ್ಮಸಿಂಗ್ ಅವರು ಸರಿ ಇಲ್ಲ ಏನಿಲ್ಲ ನೋಡಿ. ನಾಟ್ ಟೋಲ್ಡ್, ಯಾರು ಹೇಳಿಲ್ಲ, ನಾವು ಹೇಳೋದಿಲ್ಲ. ಬಟ್ ವೈ ದಿಸ್ ಡಿಸ್ಟರ್ಬೆನ್ಸ್? ಅದಕ್ಕೆ ನಾವು ಲೀಗಲ್ ಎಕ್ಸ್ಪೋರ್ಟ್ ಇಲ್ಲ, ನಾವು ಪ್ರೊಫೆಷನಲ್ ಇಲ್ಲ, ನಾವು ಲೀಡರ್ಸ್ಗಳಿಲ್ಲ. ನನ್ನ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾನಲ್ಲಿ ನನ್ನ ಪ್ರೆಸಿಡೆಂಟ್ ಮಿಸ್ RS ರಾಯ್ ವಾಟ್ ಈಸ್ ಇನ್ಸ್ಟ್ರಕ್ಟ್ಸ್ ಮೀ, ಐ ಹ್ಯಾವ್ ಟು ಫಾಲೋ, ನಥಿಂಗ್ ಎಲ್ಸ್. ದಟ್ ಈಸ್ ಅ ಲಾಯಲ್ಟಿ. ಆ ತರ 20 months ಎಷ್ಟು ಅವರು ಸರ್ವ್ ಮಾಡಿದಾರಂದ್ರು ನಮಗ್ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿರ್ಬೇಕು. ಆ ನೋವು ಇಟ್ಕೊಂಡು ನಾವು ತಮಾಷೆಯಾಗಿ ಮಾತಾಡ್ಕೊಳ್ಳೋದು ಅವಶ್ಯಕತೆನೇ ಇಲ್ಲ. ಜನತಾದಳವರು ಏನೋ ಒಂದು ಸ್ಥಿತಿ ಆಗ್ತಾ ಇದೆ. ಹಳೆ ಟಿಪ್ಪು ಸುಲ್ತಾನ್ ಕಾಲದಲ್ಲಿರೋ ಪಾಲಿಟಿಷಿಯನ್ ಡಿಫ್ರೆನ್ಸ್ ಸ್ವಾಮಿ, ಈಗಿರೋರು ಡಿಫ್ರೆನ್ಸ್. ಆವತ್ತು ಸ್ವತಂತ್ರ ಹೋರಾಟ ವೀರರ ಭಯ ಡೇಟಾ ತಗೊಳ್ತಾರ, ನಿನ್ಗೆ ಸೀಟ್ ಕೊಡೋದು. ಈಗ ಹಂಗಿಲ್ಲ. ಒಂದ್ ಏರಿಯಾ ದೊಡ್ಡ ರೌಡಿಸಂ ಮಾಡಿದಿರಾ, ನಿಮ್ಗೆ ತಾಕತ್ತಿದ, ನಿಮ್ಗೆ ಸೀಟ್ ಆ ಸ್ಥಿತಿಗೆಲ್ಲ ಬಂದಿದೆ. ಈಗ ಚೇಂಜ್, ಅಟ್ಮಾಸ್ಫಿಯರ್ ಚೇಂಜ್ ಆಗಿದೆ. ಅದಕ್ಕೂ ಮೇಲೆ ದುಡ್ಡಿರೋರಿಗೆ ಕರ್ನಾಟಕ ಪರಂಪರೆ ಮೇಲೆ ಪ್ರೀತಿ ಇಟ್ಕೊಂಡಿರೋರು ನಾವು. ಕರ್ನಾಟಕ ರಾಜ್ಯದ ಮೇಲೆ ಕನ್ನಡ ಬೆಳೆಸಬೇಕು, ಕನ್ನಡ ಇರಬೇಕು,
ಸಭೆಯಲ್ಲಿ ಪೂರ್ತಿ ಮಾತಾಡ್ಬಿಟ್ಟು ರಾಜ್ಯಸಭಾ ಎಂಪಿನಲ್ಲಿ ಎಂ ರಾಮಸ್ವಾಮಿ ತಮಿಳುನಾಡವ್ರು ನಾವು ಓಟ್ ಆಗಿರೋರು. ಅದು ಸ್ವಲ್ಪ ಚಿಂತನೆ ಮಾಡಿ. ಆವತ್ತೆಲ್ಲಿ ಹೋಗಿದೆ ನಿಮ್ಗೆ? These are all the valuable points in future should not allow. Only you must take only the Karnataka people ಇರಬೇಕು. ಅದು ಹೆಲ್ತಿ ಡಿಸ್ಕಷನ್ ಸರ್. ವೆಂಕಯ್ಯ ನಾಯ್ಡು ಹೋಗಿದಾರನ್ನ ಆಂಧ್ರ ಪ್ರದೇಶದಲ್ಲಿ ನೀವೇ ಇರಬೇಕು, ಬಾಗೇಪಲ್ಲಿ ಬಾರ್ಡರ್ ಅದು, ನನಗೆ ತಮಿಳುನಾಡು ಬಾರ್ಡರ್ ಇಲ್ವಾ? ಎಕ್ಸಾಂಪಲ್ ಒಂದು ಸಾಕು. ಎಕ್ಸಾಂಪಲ್ಗೋಸ್ಕರ ಹತ್ತಿ ಹೇಳ್ಕೊಂಡಿರೋಕ್ಕಾಗತ್ತ ನಾನು? ಒಂದು ಎಕ್ಸಾಂಪಲ್, ಅದು ವೆಂಕಯ್ಯ ನಾಯ್ಡು ಆಗಿರ್ಲಿ, ಅವ್ರು ಯಾವ ನಾಯ್ಡು ಆಗಿರ್ಲಿ, ನಮ್ಗದು ಬೇಡ. ದಿಸ್ ಈಸ್ ಆಲ್ ಹೆಲ್ತಿ ಡಿಸ್ಕಷನ್ ಶುಡ್ ಬಿ ದೇರ್. ನಾವು ವೆದರ್ ಶ್ರೀಮಾನ್ ಧರಮ್ ಸಿಂಗ್ ಈಸ್ ನಾಟ್ ಬೆಟರ್ ದನ್ ಮಿಸ್ಟರ್ ಕುಮಾರಸ್ವಾಮಿ ಆರ್ ಮಿಸ್ಟರ್ ಕುಮಾರಸ್ವಾಮಿ ಇಸ್ ಬೆಟರ್ ದನ್ ಮಿಸ್ಟರ್ ಧರಮ್ ಸಿಂಗ್. ನೋಬಡಿ ಕ್ಯಾನ್ ಟೆಲ್ ಬೋಲ್ಡ್ಲಿ ಹೂ ಇಸ್ ಬೆಟರ್. ಆ ಕಡೆ ಇರೋರು ಹೇಳೋದಿಲ್ಲ. ಕಾರಣ ಏನಂದ್ರೆ ಈಸ್ ಅ ಲವಬಲ್ ಮ್ಯಾನ್ ಈವನ್ ಟು ದಮ್ ಈವನ್ ಟು ಅಸ್. ದಟ್ ಈಸ್ ದ ಓನ್ಲಿ ರೀಸನ್ ದೇ ವಿಲ್ ಆಲ್ ಆಲ್ಸೋ ನಾಟ್ ಟೆಲ್. ಬಟ್ ಸಿಚುವೇಶನ್ ಏನಂದ್ರೆ ಕಾಂಗ್ರೆಸ್ ಅವರು ಜಿಲ್ಲಾ ಪರಿಷತ್ ಗೆದ್ದಿದ್ದಾರೆ, ಗ್ರಾಮ ಪಂಚಾಯತ್ ಎಲೆಕ್ಷನ್ ಆಗಿದ್ದಾರೆ, ದೇ ಗಾಟ್ ಹೈಯೆಸ್ಟ್, ದೇ ಹ್ಯಾವ್ ಅನ್ ಐಡಿಯಾ, ಆಹಾ ಗೆದ್ದಿದ್ದೀವಿ ನಾವು. ಈ ಸಂದರ್ಭದಲ್ಲಿ ಚುನಾವಣೆ ಅಂದ್ರೆ ಆ ಚೌಲ್ಟ್ರಿನಲ್ಲಿ ಊಟ ಕೊಡ್ತಾ ಇದ್ದಾರನು ಯಾವನೋ ಒಬ್ನು ಸುಮ್ಮನೆ ಕೆಲ್ಸಕ್ಕೆ ಬರೋದು ಒಂದು 4 ಜನ ಕೇಳಿ ಹೋಗ್ಬಿಟ್ಟಿದ್ದಾನೆ. ಹೋಗಿ ಇವನು ಚೌಲ್ಟ್ರಿನಲ್ಲಿ ಮಲ್ಕೊಂಡಿದ್ದಾನೆ. ಈ 4 ಜನ ಎಲ್ರಿಗೂ ಊಟ ಹಾಕ್ತಾರೆ, ಹೋಗ್ತಾ ಇದ್ದಾರು. ಸುಮಾರು 1000 ಜನ ಹೋಗ್ತಾ ಇದ್ದಾರ ಚೌಲ್ಟ್ರಿಗೆ. ಇವ್ನು ನಿದ್ರೆ ಮಾಡಿರೋ ನೋಡಿದಾನ, ಏನ್ರಿ ಇಷ್ಟು ಜನ ಹೋಗ್ತಾ ಇದ್ದಾರೆ, ನಿಜವಾಗ್ಲೂ ಊಟ ಹಾಕ್ತಾರ, ಅವನು ಚಿಂತನೆ ಬಂದಿದೆ, ಈ ರೂಮಲ್ಲಿದೆ ಅಂತ ಸಮಯದಲ್ಲಿ ಶ್ರೀಭವನ್ ಕುಮಾರಸ್ವಾಮಿ ಅವರು ಡಿಸೈಡ್ ಮಾಡಿದ್ರು ಒಳಗಡೆ, ವೆದರ್ ಇಟ್ಸ್ ಟ್ರೂ ಆರ್ ನಾಟ್, ಪೀಪಲ್ ಗೊತ್ತಾಗ್ಬೇಕು. ಅರೆ ಈ ಸಂದರ್ಭ ನಾವು ಬಿಟ್ರೆ ಪುನಃ ಮತ್ತೆ ಚುನಾವಣೆಗೆ ಹೋಗೋದು ಅವಶ್ಯಕತೆ ಆಗಿದೆ. ಎಲ್ಲ MLA ನಮ್ಮನ್ನ ಕೇಳ್ತಾ ಇದ್ದಾರೆ, ನಾ ಏನಾದ್ರು ಒಂದು ವ್ಯವಸ್ಥೆ ಮಾಡಿ, ಮೆಜಾರಿಟಿ ಆಫ್ ದ ಯಂಗ್ಸ್ಟರ್ಸ್ ಏನಾದ್ರು ಒಂದು ವ್ಯವಸ್ಥೆ ಮಾಡ್ಯಾನ ಅಂತ ಹೇಳಿದ್ರು. ಅವರು ವ್ಯವಸ್ಥೆ ಕರೆಕ್ಟ್ ಆಗಿ ನೋಡಿದ್ರು. ಸಂದರ್ಭ ಬಂದ್ರೆ ಮಾಡ್ತೀವಿ. ಸಂದರ್ಭ ಬಂದ್ರು 35 ಜನ ಇಟ್ಕೊಂಡು 45 64 MRC 79 MRC ತಾಕತ್ತಾಗ ಚೀಫ್ ಮಿನಿಸ್ಟರ್ ಕೂತ್ಕೊಂಡಿದ್ದಾರೆ ಅಂದ್ರೆ ಅಭಿಷೇಕ್ ಯಾರಿದ್ರು? ಈಗ ನಾವು ಏನ್ ಹೇಳೋದು? ನಾನು ನೆಪೋಲಿಯನ್ ನೋಡಿಲ್ಲ, ಹಿಟ್ಲರ್ನ ನೋಡಿಲ್ಲ, ಮುಸೋಲಿನ ನೋಡಿಲ್ಲ, ಸ್ಟಾಲಿನ್ ನೋಡಿಲ್ಲ. ಅವನು ಹಿಸ್ಟ್ರಿನಲ್ಲಿ ಕೋಟ್ ಮಾಡೋದು ಹೆಂಗೆ? ನೆಪೋಲಿಯನ್ ಕುದುರೆ ಮೇಲೆ ಮಲ್ಕೊಂಡಿದ್ರು ನಾನು ನೋಡಿದ್ದಾನ. ಬಟ್ ಕುಮಾರಸ್ವಾಮಿ 35-40 ಇಟ್ಕೊಂಡು ಚೀಫ್ ಮಿನಿಸ್ಟರ್ ಆಗಿ ನಾನು ನೋಡಿದ್ದೇನೆ. ನಾನು ಹಿಸ್ಟ್ರಿನಲ್ಲಿ ಮಾತಾಡ್ತೀವಿ. ಬಿಜೆಪಿ ಅವರೆಲ್ಲ ಸಂತೋಷವಾಗಿ ನಗಿತೀರಿ. 79 ಜನ ಇಟ್ಕೊಂಡ್ರೆ ಡೆಪ್ಟಿ ಚೀಫ್ ಮಿನಿಸ್ಟರ್ ಕೂತ್ಕೊಂಡಿದ್ದೀವಿ. ಓಕೆ, ವಾತಾವರಣ ಬೇಬಿ ಏನೋ ಅವ್ರಿಗೆ ಒಂದಿದೆ, ಏನೋ ಇರಲಿ ಬಿಟ್ಕೊಡೋಣ ಒಂದು ಮನೋಭಾವ. ಸೊ ಗಿವ್ ಅಂಡ್ ಟೇಕ್ ಪಾಲಿಸಿ. ಓಕೆ ಸರ್, ಏನಾದ್ರು ನಾವು ಹೇಳ್ಬೇಕಂದ್ರೆ ಎಲ್ಲ ಕುಮಾರಸ್ವಾಮಿ ಟ್ರೈನಿಂಗ್ ಇಲ್ಲ ಬಹಳ ಜೋಗಿದೆ. ಸೊ ಈ ತರ ಒಂದು ಸಂದರ್ಭದಲ್ಲಿ ಆಗಿದೆ. ನಮಗೇನಂದ್ರೆ ಒಂದು ಗಂಭೀರ ಈ ಕರ್ನಾಟಕ ರಾಜ್ಯದಲ್ಲಿ ಹಿಸ್ಟ್ರಿನಲ್ಲಿ ಇರಬೇಕು. ಬೇರೆ ಸ್ಟೇಟ್ ನಲ್ಲಿ ಹಿಂಗಿರೋಕೆ ಸಾಧ್ಯನೇ ಇಲ್ಲ. ಪೀಸ್ಫುಲ್ ಸಿಟಿ ಹೇಳೋದಕ್ಕೆ ಇದು ಒಂದು ಫಸ್ಟ್ ಉದಾಹರಣೆ. ಏನಂದ್ರೆ ಇಷ್ಟೆಲ್ಲ ಆಗಿನೋ ಶ್ರೀಮಾನ್ ದೇವೇಗೌಡರು ಒಂದು ಮಾತ್ರ ಶ್ರೀಮಾನ್ ಧರಮ್ ಸಿಂಗ್ ಮೇಲೆ ಹಸ್ ನಾಟ್ ಅಟೆಡ್ ಎ ಸಿಂಗಲ್ ವರ್ಡ್ ಟು ಪೇ ಟು. ಆ ತರ ಶ್ರೀಮಾನ್ ಧರಮ್ ಸಿಂಗ್ ಅವರನ್ನು ದೇವೇಗೌಡರು ಕೆಟ್ಟು ಇನ್ನೂ ಏನಿಲ್ಲ. ದಿಸ್ ಈಸ್ ದ ಕಾರ್ಡಿಯಲ್ ರಿಲೇಷನ್ ಇನ್ ಅವರ್ ಪಾಲಿಟಿಕ್ಸ್ ಆಫ್ ದಿಸ್ ಕರ್ನಾಟಕ. ಇದೇ ತಮಿಳುನಾಡು ಆಗಿದ್ರೆ, ಆಂಧ್ರ ಆಗಿದ್ರೆ ಎಷ್ಟು ಗೊಂದಲ ಆಗಿರ್ಬೋದು. ಜೊತೆಗೆ ಸೇನಿಸ್ ಮ್ಯಾನ್ ಆಫ್ ಮಿಸ್ಟರ್ ಸಿದ್ದರಾಮಯ್ಯ ಅವರು ತಾವು ಹಂಗೆ ಮಾಡಿ ಹೆಂಗಿದ್ರೆ ಕಷ್ಟ ಅವ್ರಿಗೆ ಬಂದಿರೋದು ಹೆಂಗಿದ್ರೆ ನಮ್ಮ ಧರಮ್ ಸಿಂಗ್ ಸಾಹೇಬ್ರಿಗೆ ತಾವು ಆಗಿದ್ದ ಮಾಡಿದ್ರಿ. ಸ್ವಾಮಿ ಅವ್ರು ಕೇಳಿದ್ರು ಹೋಗಬಾರ್ದು, ಇವ್ರು ಸುಮ್ಮನೆ ಇದ್ದಿದ್ರೆ ಪ್ರಾಬ್ಲಮ್ ಇಲ್ಲ. ಅವ್ರು ಮಾನಸಿಕವಾಗಿ ಪಾಪ ನಮ್ಮ ಡೆಪ್ಟಿ CM ಆಯ್ತೆ, ಏನು ಅವ್ರ ಮನಸ್ಸಿನಲ್ಲಿ ಏನಾಗ್ಬೋದು ಆ ರೀತಿಯಲ್ಲಿ ಅವರು ಹೋದ್ರು. ಇದೆಲ್ಲೋ ನಿಮ್ಗೂ
ಡ್ಯಾಮೇಜ್ ಆಗಿದೆ. ತಪ್ಪು ಏನಿಲ್ಲ, ಅವ್ರು ಹೋಗ್ಬಾರ್ದ್ರಿಂದ ಅವ್ರು ಹೋಗಿರ್ಬಾರ್ದು. ಈಗ ಯಾವನೋ ನನ್ನ ಹೆಂಡತಿ ಜೊತೆಲಿ ನೀವು ಮಾತಾಡಬಾರ್ದ್ರೆ ನೀವು ಮಾತಾಡಬಾರ್ದು, ಹೆಂಡತಿಗೆ ನೀವು ಅವನ ಹತ್ರ ಮಾತಾಡಬಾರ್ದು. ನಾನು ಮಾತಾಡ್ತೀವಿ ಅಂದ್ರೆ ಅವ್ನು ಸಂದೇಹ ಬರುತ್ತೆ. ಓ ಇದು ಗಂಡಿರು ಯಾವಾಗ ಇಷ್ಟು ಯೋಗಿನ ಮಾತಾಡಿದ್ರೆ ಸುಮ್ಮನೆ ಅವ್ರು ರೇಪ್ ಮಾಡಿ ಇಷ್ಟೇ. ಪಾಪ ಇಬ್ರು ಪ್ರೀತಿನಲ್ಲಿದ್ರೆ ಗಂಡ ಹೆಂಡತಿ ಪ್ರೀತಿ, ಅಪಾರ ಪ್ರೀತಿ. ಥರ್ಡ್ ಪರ್ಸನ್ ಏನ್ ಮಾಡಿದ್ರೆ ಅಪ್ಪ ನೀವು ಇಷ್ಟು ಹೇಳಿದ್ರು ನಿಮ್ ಹೆಂಡತಿ ಅವನ ಹತ್ರ ಮಾತಾಡ್ಕೊಂಡಿದ್ರೆ ಅಲ್ಲಿ ಹೋಗಿದ್ರು. ಇವಳ ಹತ್ರ ಬಂದ್ರು, ಏನಮ್ಮ ಒಂದು ಒಳ್ಳೆ ರೀತಿಯಾಗಿ ಮಾತಾಡೋದು ದೊಡ್ಡದಾಗ ನಿಮ್ಮ ಯಜಮಾನ್ ತಗೊಳ್ದ್ರೆ ಇಲ್ಲಿಯೂ ಹೇಳಿದ್ರು. ಎರಡು ಜನ ಹೇಳ್ಬಿಟ್ಟು ಸಪರೇಟ್ ಮಾಡಿ ಇವನ ಅವ್ರ ಜೊತೆಗೆ ಹೋಗ್ಬಿಟ್ರು. ಅವ್ರಿಗೆ ಇಬ್ಬರ ಮೇಲೆ ತಪ್ಪಿಲ್ಲ, ಬಿಜೆಪಿ ಅವ್ರ ಮೇಲೆ ತಪ್ಪಿಲ್ಲ. ಕರೆಕ್ಟ್ ಆಗಿ ಆ ಸಿಚುವೇಶನ್ ನೋಡ್ಕೊಂಡ್ರು. ಯಾರಿದ್ರೆ ಅದೇ ತಾನೆ. ಈಗ ಯಾರಾದ್ರೂ ಒಬ್ರ ಕರೆದು ನೀವು ಮಿನಿಸ್ಟರ್ ಕೊಡ್ತೀವಿ ಅಂದ್ರೆ ಬೇಡ ಬರೋಣ ಅಂತಾರ, ಅದು ಅಪೂರ್ವ. ಶ್ರೀಮಾನ್ ಸಿಂಧ್ಯಾ ಸಾಹೇಬ್ರ ತರ ನಾನು ಬೇಡ, ಅದು ಕೆಲವರು ಇರ್ತಾರೆ. ಈ ತರ ಸಂದರ್ಭದಲ್ಲಿ ಆಸ್ ಎ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ, I am for my party. My Republic Party of India President Mr. R.S. Gawa is Rajya Sabha supported with the Congress member. ಅವ್ರ ವಿರುದ್ಧವಾಗಿ ನಾನು ಹೋದ್ರೆ ಐ ಆಮ್ ನಾಟ್ ಎನ್ ಲಾಯಲ್ಟಿ ಪರ್ಸನ್. ಇದು ಪಕ್ಷದಿಂದ. ಆಸ್ ಎ ಕರ್ನಾಟಕ ಲೆಜಿಸ್ಲೇಟರ್, ವಾಟ್ ಐ ಹ್ಯಾವ್ ಟು ಡೂ, ವೆದರ್ ಐ ಲೈಕ್ ಕುಮಾರಸ್ವಾಮಿ ಆರ್ ನಾಟ್, ಒನ್ ವರ್ಡ್ ಸ್ಟ್ರೈಟ್ ಅವೇ, ಎಸ್ ಐ ಲೈಕ್. ಯಾತಿಗೆ ನೀವು ಲೈಕ್ ಮಾಡ್ತೀರಲ್ಲಿ ನನ್ನ ಕ್ವಶನ್ ಮಾಡೋದಕ್ಕೆ ಅಧಿಕಾರ ಯಾರಲ್ಲ. ಲೈಕಿಂಗ್ ನಲ್ಲಿ ಏನು ಹೇಳೋಕ್ಕಾಗತ್ತಾ? ನೀವು ಹೋಗ್ತೀರಿ ಈ ಬಟ್ಟ ಲೈಕಿಂಗ್, ಯಾತಿಗೆ ಲೈಕಿಂಗ್ ಅಂದ್ರೆ ಯಾಕೆ ಹೇಳೋಕ್ಕಾಗತ್ತಾ? ಹೇಳಕ್ಕಾಗತ್ತಾ? ಲೈಕಿಂಗ್ ಇಸ್ ಲೈಕಿಂಗ್. ಯಾತಿಗೆ ಲೈಕಿಂಗ್ ಅಂದ್ರೆ ಹೆಂಗ್ರಿ ಎಕ್ಸ್ಪ್ಲೇನ್ ಮಾಡ್ತೀರಿ? ನಾನು ಹ್ಯಾಪಿ ಆಗಿದೆ, ನಾನು ಯಾತಿಗೆ ಹ್ಯಾಪಿ ಅಂದ್ರೆ ಅದು ನಾನು ಅಲ್ಲಿ ಬರ್ದು ಕೊಡೋಕ್ಕಾಗತ್ತಾ? ಈ ತರ ಹ್ಯಾಪಿನ ಇಲ್ವಾ? ಲವ್ನು ಪ್ರೀತಿನೇ. ಸೊ ಏನಾಗಿದೆ ಅಂದ್ರೆ ಅಧ್ಯಕ್ಷರೇ, ಮಿಸ್ಟೇಕ್ಸ್ ಹೆಂಗ್ ಬಂದಿದ್ರೆ ಡಿಸೈಡ್ ಮಾಡಿದ್ರು. ಕಾಂಗ್ರೆಸ್ ಅವರು ಎಷ್ಟು ನೋವು ಕೊಟ್ಟಿದ್ರು ಜನರದಲ್ಲೂ ನಮ್ಗೆ ಗೊತ್ತಿಲ್ಲ. ಬಿಜೆಪಿ ಅವ್ರ ತಪ್ಪು ಎಲ್ಲೇಬಾರ್ದು, ಅವ್ರು ಸುಮ್ಮನೆ ಇದ್ರು. ಅವ್ರೇನು ಗಲಾಟ ಮಾಡಿದ್ರಾ? ನಾವು ಅಲ್ಲಿ ಬರ್ಬೇಕು ಹೇಳಿದ್ರೆ ಇಲ್ಲ. ದೇ ವಾಸ್ ಕೀಪಿಂಗ್ ಕ್ವೈಟ್. ಸಂಬಡಿ ವಾಂಟ್ಸ್ ದೇರ್ ಸಪೋರ್ಟ್, ದೇ ಹ್ಯಾವ್ ಟೇಕನ್ ಇಟ್, ದೇ ಆರ್ ಸಿಟ್ಟಿಂಗ್ ಇನ್. ಬಟ್ ಚಾರ್ಜ್ ನಿಮ್ಗೆ. ಇದು ಒಂದು ಕಡೆ. ಇಷ್ಟೆಲ್ಲ ನಾವು ಪ್ರೀತಿನಿಂದ ಮಾತಾಡಿದ್ರು. ಐ ವುಡ್ ಲೈಕ್ ಟು ಡಿಸ್ಕಸ್ ವಿತ್ ಶ್ರೀಮಾನ್ ಯಡಿಯೂರಪ್ಪನವರು. ಪತ್ರಿಕೆ ನೋಡಿದ್ರೆ ಶೆಡ್ಯೂಲ್ ಕ್ಯಾಸ್ಟ್ ದಲಿತರವರು ಹೋರಾಟ ಮಾಡ್ತಾ ಇದ್ದಾರೋ, ಶ್ರೀಮಾನ್ ಯಡಿಯೂರಪ್ಪನವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋನೇ ತೆಗೆದಿದ್ದಾರೆ. ನನ್ನ ಕಣ್ ಮುಂದೆನೆ ತೆಗೆದಿದ್ರು. ಒಂದು ಪತ್ರಿಕೆಯಲ್ಲಿ ಬರೆದಿದ್ದಾರೆ, ಕನ್ನಡ ಪ್ರಭ ಆನ್ 4th ಪೇಪರ್ನಲ್ಲಿ ಬಂದಿದೆ. ಇದ್ರ ಮೇಲೆ ಥ್ರೂಔಟ್ ಸ್ಟೇಟ್ ಧರಣಿ ಮಾಡ್ತಾರೋ, ರೆಫ್ಯೂಜ್ ಬರ್ನ್ ಮಾಡ್ತಾ ಇದ್ದಾರೋ, ಇಟ್ಸ್ ಎನ್ ಬರ್ನಿಂಗ್ ಇಶ್ಯೂ. ಅದ್ರ ಬಗ್ಗೆ ಈಶ್ವರಪ್ಪನೂ ಹೇಳಿದ್ರು, ಆ ತರ ಏನಿಲ್ಲ ನಮ್ಮ ನಾಯಕರು ಅವ್ರಿಗೋಸ್ಕರ ಹೋರಾಟ ಮಾಡಿ. ಶ್ರೀಮಾನ್ ಯಡಿಯೂರಪ್ಪನವರು ಅದನ್ನೇ ಹೇಳಿದ್ರು, ಸತ್ಯಾಂಶ ನಾನು ಆ ತರ ಮಾಡಿಲ್ಲ. ಇದನ್ನ ದೊಡ್ಡ ಮಾತು ಯಾವ್ದು ಇಲ್ಲ, ಒಪ್ಕೊಳ್ತೀವಿ. ಇಷ್ಟೆಲ್ಲ ನೀವು ಸತ್ಯ ಮಾತುಗಳನ್ನ ನಾನು ಮಾಡಿಲ್ಲ ಅಂತ ಹೇಳೋರಲ್ಲ. ಯು ಚಾಲೆಂಜ್, ಯು ಟೇಕ್ ಇಟ್, ಯು ಅಗ್ರಿ ಯುವರ್ ವರ್ಡ್. The entire House members will support to you. You hold a privilege motion against that first man. Hold a privilege motion against him. Bring him to this house. Put him in a cage and question him. Why you have written like this? Think ಮಾಡಿದ್ರೆ ನಿಜವಾಗ್ಲಿ you are for the scheduled caste and scheduled tribe. If you are suppressing that, then the question will rise whether it is true or not. ತಾವು ಮಾಡಲೇಬೇಕು. ಇಷ್ಟು ನೀವು ಅಶ್ಯೂರೆನ್ಸ್ ಕೊಟ್ಟಿದ ಮೇಲೆ, ಸತ್ಯಾಂಶ ಕೆಲಸ ನಾನು ಮಾಡಿಲ್ಲ ಅಂದ ಮೇಲೆ, ನನ್ನ ಪರ್ಸನಲ್ ಒಪಿನಿಯನ್ ಎದಕ್ಕೋ ನಾನು ಹೇಳಿದ್ ಮಾಡಿದ್ರೆ ನಂಬಿಕೆ ಬರುತ್ತೆ. ಅದೇಂಗಿದೆ? ನಾನೇನ್ ಹೇಳ್ತೀನ, ನೀವು ಈಗ ನೀವು ನೀವು ಯಾರು ವೋಟ್ ಹಾಕ್ತೀರಿ ನನಗೆ ಹೇಳ್ತಾರೆ. ನಾನು ಐ ವಿಲ್ ರಿಕ್ವೆಸ್ಟ್ ಮೈ ಪ್ರೆಸಿಡೆಂಟ್ ಮಿಸ್ಟರ್ R.S. ಗವಾಯ್, ಸರ್ ನಮ್ಗೆ ಪೂರ್ತಿ ಬೆಂಬಲ ಕಾಂಗ್ರೆಸ್ ಮೇಲಿದೆ. ನಾನು ಶ್ರೀಮಾನ್ ಧರಮ್ ಸಿಂಗ್ ಅವ್ರ ಮೇಲೆ ಅಪಾರ ಪ್ರೀತಿ ಇದೆ. ನಾನು ಧರಮ್ ಸಿಂಗ್ ಅವರು ಅವ್ರಿಗೆ ವೋಟ್ ಹಾಕಬಾರ್ದು ಅಂತ ಹೇಳಿದ್ರೆ ನಾನು ಅವ್ರಿಗೋಸ್ಕರ ನಾನು ವೋಟ್ ಹಾಕೋದ, ನಿಮ್ಗೋಸ್ಕರ ನಿಮ್ಮ ಮಾತು ಕೇಳ್ಕೊಂಡು ವೋಟ್ ಹಾಕೋದನ. ಬಟ್ ಈಗ ಇರೋ ಸಿಚುವೇಶನ್ ಅಲ್ಲಿ ಕಾಂಗ್ರೆಸ್ ಅವ್ರನ್ನೇ ನಮ್ಮ ಧರಮ್ ಸಿಂಗ್ ಅವ್ರಿಗೆ ಅನ್ಯಾಯ ಮಾಡಿದಾರೆ ಎಲ್ಲ ಮಾತಾಡ್ತಾ ಇದ್ದಾರೆ ಸರ್. ಪಾಪ ಅಂತ ಒಳ್ಳೆ ವ್ಯಕ್ತಿ ಅವರು. ಆದ್ರಿಂದ ನಾನು ಕುಮಾರಸ್ವಾಮಿ ವೋಟ್ ಆಗೋದು ಒಳ್ಳೇದು, ನಮ್ಮ ಕಾನ್ಸ್ಟಿಟ್ಯೂಷನ್ ಚೆನ್ನಾಗಿದೆ, ನಾನು ಮಾತಾಡ್ಬಿಡ್ತೇನೆ. ದಟ್ ಇಸ್ ದ ಟ್ರೂ.
ದಿಸ್ ಈಸ್ ದ ಫ್ಯಾಕ್ಟ್ ಟ್ರೂತ್ ವಿ ಶುಡ್ ಬಿ ಸ್ಪೀಕ್ ಇನ್ ದಿಸ್ ಫ್ಲೋ. ಆ ಥರ ಶ್ರೀಮಾನ್ ಯಡಿಯೂರಪ್ಪನವರು, ಡೆಪ್ಟಿ ಸಿಎಂ ಅವರು, ವಾಟ್ ಈಸ್ ದಟ್ ಎಂಟೈರ್ ಸ್ಟೇಟ್ ಟುಡೇಸ್ ಬರ್ನಿಂಗ್ ಇಶ್ಯೂ ಇನ್ ದ ನೇಮ್ ಆಫ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಯು ಹ್ಯಾವ್ ರಿಮೂವ್ಡ್ ದಟ್ ಫೋಟೋ. ಸತ್ಯಾಂಶನ ಆ ಕೆಲಸ ಮಾಡಿಲ್ಲ ಅನ್ನೋದಕ್ಕೋಸ್ಕರ ಯು ಮೂವ್ ದ ಪ್ರಿವಿಲೇಜ್ ಮೋಷನ್ ಅಗೇನ್ಸ್ಟ್ ದಟ್ ಪ್ರೆಸ್. ಅವ್ರು ಬರ್ಲಿ, ನಿಜ ಹೇಳಿ, ಯಾಕೆ ಈ ತರ ಸುಳ್ಳು ಒಂದು ಡಿಪ್ಟಿ ಸಿಎಂ ಅಲ್ಲಿ ಬರಿಬೇಕು? ಇಲ್ಲ ಅವ್ರು ಹೇಳಿದ್ರೆ ಅದಕ್ಕೆ ಏನು ಉತ್ತರ ಇವ್ರು ಕೊಡ್ತಾರೆ ಜನ ಗೊತ್ತಾಗಲಿ. ದಟ್ ಇಟ್ ಈಸ್ ಎ ಕ್ರಿಸ್ಟಲ್ ಕ್ಲಿಯರ್ ಡಿಸ್ಕಷನ್. ಹಂಗ್ ಮಾಡಿದ್ರೆ ಅದು ನಮ್ಮ ಕಮ್ಯುನಿಟಿಗೆ ನೀವು ಅವಮಾನ ಮಾಡಿಲ್ಲ ಅನ್ನೋದು. ಅಧ್ಯಕ್ಷರೇ, ಇಲ್ಲ ಮುಗಿಸ್ಬಿಡ್ತೇನೆ ಬೇಗ. ನನಗೇನಂದ್ರೆ ಹೆಂಗೆ ಸತ್ಯ ಆಗಿದೆ, ಈ ಕಡೆ ಇರೋರು ಯಾರು ತೊಂದರೆ ಮಾಡಿಲ್ಲ, ಅವ್ರಿಗೂ ಒಂದು ಸಂತೋಷ ಇದೆ. ಚುನಾವಣೆಯಲ್ಲಿ ನಮ್ಗೆ ಒಳ್ಳೆ ಹೆಸರು ಬರುತ್ತೆ. ಈಗ ಬಿಜೆಪಿ ಅವರು ಇವರು ಏನು ರಾಂಗ್ ಸಿಗ್ನಲ್ ಹೋಗ್ತಾ ಇದೆ ಚೆನ್ನಾಗಿ. ಇದನ್ನೇ ಕೆಲವು ಟೈಮಲ್ಲಿ ರೈಟ್ ಸಿಗ್ನಲ್ ಆಗ್ಬಿಡ್ತಿದೆ. ಹೆಂಗಂದ್ರೆ ಆಟೋ ಹೊಸದಾಗಿ ಬರೋ ಟೈಮ್ ನನ್ನ ಊರಿನಲ್ಲಿ ಜನ ಎಲ್ಲ ಮಾತಾಡಿದ, ಯಾವನು 2 ರೂಪಾಯಿ ಕೊಟ್ಟು ಆಟೋ ಹೋಗ್ತಾ ಇದ್ದಾನೆ, ಇದೆಲ್ಲ ಆಗೋಗ್ತಾ ಬಿಡುತ್ತಾ, ಇಷ್ಟೆಲ್ಲ ಮಾತಾಡಿದ್ರು ಜನ. ಈಗ ಆಟೋಲ್ಲಂದ್ರೆ ಅವ್ರು ಹೋಗೋದೇ ಇಲ್ಲ. ನಾಳೆ ತಾವು ಕಾನ್ಸ್ಟಿಟ್ಯೂನ್ಸಿ ವೈಸ್ ಈಗಿನ ಹೇಳಿದ್ದಾರೆ ಶ್ರೀಮಾನ್ ಕುಮಾರಸ್ವಾಮಿ ಅವರು, ನೈಟ್ ರೌಂಡ್ಸ್ ಬರ್ತೀವಿ ನಾವು, ಏನೇನು ನಡೀತಾ ಇದ್ದೇನೆಲ್ಲ ನೋಡ್ತೀವಿ ನಾವು. ಜೊತೆಗೆ ಸ್ವಾಮಿ ಈ IAS ಆಫೀಸರ್ಗಳನ್ನ IPS ಆಫೀಸರ್ಗಳನ್ನ ರೌಂಡ್ಸ್ ಮಾಡಿದ್ವಿ. ಇವ್ರನಿಂದೇ ಅರ್ಧ ಗೊಂದಲ ಈ ಊರಿನಲ್ಲಿ. Where he has given my earlier chief minister more liberty to this IAS IPS officer who stormed the entire administration of this state. No doubt. ಒಂದು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಆಗಲಿ, ಒಂದು RTO ಆಗಲಿ, ಮಜಾ ಮಾಡಿ ಲೂಟ ಮಾಡಿ ತಿನ್ಕೊಂಡಿರೋ ಮೇಲೆ ನಾವು ಚಾರ್ಜ್ ತಗೊಂಡು ಬಂದ್ರೆ ಯು ಮಸ್ಟ್ ಬಿಲೀವ್ ಅಸ್ ಟು ಟೇಕ್ ಆಕ್ಷನ್ ಅಂತ. ಈಗ ಬಿಕಾಸ್ ಆಫ್ ದ ಮೆಂಬರ್ಸ್ ಬಿಲೀವ್, ಬಿಕಾಸ್ ಆಫ್ ದ ಕೋಪರೇಷನ್, ಯು ಆರ್ ಸಿಟಿಂಗ್ ದ ಚೀಫ್ ಮಿನಿಸ್ಟರ್, none of the IPS officer or IAS officer or KS officer who supported you to sit in the chair. They are not. You should take into task. Then you will get good name and fame. Keeping this in your mind, definitely, I once again should be thankful that my previous chief minister, I must be in his heart, whatever it may be. A silenced, a simple, a very tasteful personalities. ಅದೇಗೆ ಸರ್ ನೀವು ಹೇಳಿ ಸರ್, ನಾನು ಮಂತ್ರಿ ಆಗಿದ್ರೆ ಒಂದು ಕಡೆ ಹೇಳ್ಬಿಡ್ತೇನೆ, ನಾಳೆ ನೀವು ಮಂತ್ರಿ ಕೊಡ್ತೀವಿ, ಹಂಗಿಲ್ಲ. ಯು ಶುಡ್ ಅಪ್ರಿಷಿಯೇಟ್ ವಾಟ್ ಯಸ್ ದಟ್ ವಂಡರ್ಫುಲ್ ವರ್ಕ್. ಯಾವುದು ನಾವು ಹೋದ್ರೆ ನಮ್ಮ ಮೇಲೆ ಪ್ರೀತಿ, ಅಪಾರ ಪ್ರೀತಿ ಎಲ್ಲ ಇಟ್ಕೊಂಡು ನಮ್ಮ ಕೆಲಸ ಮಾಡಿದ್ದು ನಿಜವಾಗ್ಲೇ ನಮ್ಗೆ ನೋವು ಅಂತ ಒಂದು ವ್ಯಕ್ತಿ ಅಲ್ಲಿ ಕೂತ್ಕೊಂಡಿರ್ಬೇಕು. ಅವ್ರ ಕಡೆಯಿಂದ ಯಾರ ಕಡೆಯಿಂದನೋ ಅವ್ರ ವ್ಯಕ್ತಿ ಈ ಕಡೆ ಬಂದಿದ್ದಾರೆ. ವಾಟ್ ಎವರ್ ಇಟ್ ಮೇ ಬಿ, ವಿ ವಿಲ್ ಮೂವ್ ದಿಸ್ ಗವರ್ಮೆಂಟ್ ಇಟ್ ಪೀಸ್ಫುಲ್, ಡೂ ದ ಗುಡ್ ಫುಲ್ ಟು ದ ಪೀಪಲ್ ಅಂತ ಹೇಳಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್.